ಗಿಲ್ಲಿ ನಟ ಅವ್ರ ಮನೆ ಎಲ್ಲಿರೋದು? ಮಾರಿಗುಡಿ. ಗಿಲ್ಲಿ ನಟ ಊರು ಯಾವ್ದು ಅವ್ರ ಮನೆ? ದಡದ್ಪುರ ಅಂದ್ರೆ ಇದೇನಾ? ಇದೇ ದಡದ್ಪುರ. ಇಲ್ಲಿ ಲೆಫ್ಟ್ ಹೋಗ್ಬೇಕಾ? ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ಸೊ ಯಾಕಪ್ಪ ಇಲ್ಲಿ ರೋಡಲ್ಲಿ ನಿಂತಿದ್ದೀನಿ ಅಂತ ಅನ್ಕೋಬಹುದು. ಇವಾಗ ನೀವು ನೋಡ್ತಿರಲ್ಲ ಬಿಗ್ ಬಾಸ್ ರಾತ್ರಿ 9:30 ಸ್ಟಾರ್ಟ್ ಆಗುತ್ತಲ್ಲ. ಸೊ ಬಿಗ್ ಬಾಸ್, ಸೊ ಅದರಲ್ಲಿ ಗಿಲ್ಲಿ ನಟ ಏನಿದಾರೋ ಆ ಗಿಲ್ಲಿ ನಟ ಅವರ ಊರಿಗೆ ಹೋಗ್ತಾ ಇದ್ವಿ. ಮಂಡ್ಯ ಹತ್ರ ಮಳವಳ್ಳಿ ಎಲ್ಲ ಏನು ಬರುತ್ತೆ. ಸೊ ನಾವು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಏನು ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ. ಸೊ ಇಲ್ಲಿ ನೈಸ್ ರೋಡಿಂದ ಬಂದರೆ ಇಲ್ಲಿ ದಶಪಥ ಹೈವೇ ಸ್ಟಾರ್ಟ್ ಆಗುತ್ತೆ. ಸೊ ಈ ರೋಡಲ್ಲಿ ಹತ್ರನೇ ಇದ್ದೀವಿ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ನೋಡೋಣ ಅಲ್ಲಿ ಮೇನ್ ರೋಡಿಂದ ಯಾವ ಕಡೆ ಹೋಗಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗ್ತೀನಿ. ಸೊ ಬನ್ನಿ. ಎಂಬತ್ತು ಅಥವಾ 70 ಕಿಲೋಮೀಟರ್ ಇರ್ಬೋದು. ನಾವು ಅಲ್ಲಿ ಬೆಂಗಳೂರು ಹೊರಟಾಗ 100 ಕಿಲೋಮೀಟರ್ ತೋರಿಸ್ತಾ ಇತ್ತು. ಮ್ಯಾಪ್ ನೋಡಿಲ್ಲ. ಏನೇ ಆಗಲಿ, ಗಿಲ್ಲಿ ನಟ ಒಂಥರ ಬಿಗ್ ಬಾಸಲ್ಲಿ ಹೀರೋ ಇದ್ದಂಗೆ. ಈ ಅಶ್ವಿನಿ ಗೌಡ, ಈ ಜಾನ್ವಿ ಎಲ್ಲ ಒಂಥರ ಲೇಡಿ ವಿಲನ್ಸ್ ಇದ್ದಂಗೆ, ಲೇಡಿ ಡೋನ್ಗಳು. ಅಂದರೆ ನನ್ನ ಪ್ರಕಾರ ಅಲ್ಲಪ್ಪ, ಜನಗಳ ಪ್ರಕಾರ. ಯಾಕೆ ನಾನು ಹೇಳ್ತಾ ಇಲ್ಲ ಯಾರು ವಿಲನ್ನು ಯಾರು ಲೇಡಿ ಅಂತ, ಹೀರೋ ಅಂತ. ಜನಗಳ ಪ್ರಕಾರ ಗಿಲ್ಲಿ ನಟ ಹೀರೋ ಆಗಿದ್ದಾರೆ. ಸೊ ಬನ್ನಿ ಆ ಹೀರೋ ಮನೆಗೆ ಹೋಗಿ ಅಲ್ಲಿ ಅವ್ರ ಮನೆಯವ್ರಿಗೆ ಹೆಂಗಿದೆ, ಈಗ ಮೀಸೆ ಬೇರೆ ಬೋಳ್ಸ್ಬಿಟ್ಟಿದ್ದಾರೆ ಅವರು. ಅವ್ರ ಮನೆಯವ್ರು ಏನು ಹೇಳ್ತಾರೆ ಅದಕ್ಕೆ, ಮತ್ತು ಅವ್ರ ಮನೆಯವ್ರಿಗೆ ಹುಡುಗನ ಬಿಗ್ ಬಾಸಲ್ಲಿ ನೋಡಿ ಏನಂತಾರೆ, ಮತ್ತು ಅಲ್ಲಿನ ಜನ ಅವ್ರ ಬಗ್ಗೆ ಏನೆಲ್ಲ ಮಾತಾಡ್ತಾರೆ, ಪ್ರತಿಯೊಂದು ತಿಳ್ಕೊಳ್ತಾ ಹೋಗೋಣ. ಓಕೆ, ಮಾರ್ಗ ಮಧ್ಯೆ ನಾವು ಬಿಡದಿ ಹತ್ರ ಇದ್ದೀವಿ. ಈಗ ಗಿಲ್ಲಿ ನಟ ಬಿಡದಿ ಹತ್ರ ಇದ್ದೀವಿ. ಸೊ ಬಿಡದಿ ಹತ್ರ ಬಂದು ಇಲ್ಲಿ ಹೋಟೆಲ್ ಹತ್ರ ತಟ್ಟೆ ಇಡ್ಲಿ, ಬಿಡದಿಗೆ ಬಂದಮೇಲೆ ಬಿಡದಿನಲ್ಲಿ ತಟ್ಟೆ ಇಡ್ಲಿ ಫೇಮಸ್ಸು. ಸೊ ತಟ್ಟೆ ಇಡ್ಲಿನ ತಿನ್ಕೊಂಡು ಓಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಡೈರೆಕ್ಟು ಗಿಲ್ಲಿ ನಟನ ಊರಿಗೆ ಹೋಗೋಣ. ಸೊ ಬನ್ನಿ. ಸ್ನೇಹಿತರೆ, ಇವಾಗ ನೋಡಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ. ಸೊ ಆ ಬೆಟ್ಟಗಳೆಲ್ಲ, ಈಗ ನಾವು ರಾಮನಗರದಲ್ಲಿ ಇದ್ದೀವಿ. ಸೊ ರಾಮನಗರದ ಬೆಟ್ಟಗಳು ಇವೆಲ್ಲ ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ. ಸೊ ರಾಮನಗರದ ಬೆಟ್ಟಗಳು. ಸೊ ಈಗ ಸದ್ಯಕ್ಕೆ ರಾಮನಗರ ಕ್ರಾಸ್ ಮಾಡ್ತಾ ಇದೀವಿ ಇವಾಗ. ಹಾಯ್. ಆ್ಯಕ್ಚುಲಿ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಮದ್ದೂರು ಹತ್ರ. ಸೊ ನಿಮಗೆ ಬೆಂಗಳೂರಿಂದ ಬಂದರೆ ಹೈವೇನಲ್ಲಿ ಮದ್ದೂರಿದು. ಮದ್ದೂರಿಂದ ಒಂದು ರೈಡ್ ತೊಗೋಬೇಕು. ಇದು ಮಳವಳ್ಳಿ ಹೋಗೋ ರೋಡು, ಅಂದರೆ ಮಳವಳ್ಳಿ ಕಡೆ ಹೋಗೋ ರೋಡ್ ಇದು. ಸೊ ಈಗ ಏನು ನೋಡ್ತಾ ಇರೋ ಇದೇ ರೋಡು ಮಳವಳ್ಳಿಗೆ ಹೋಗೋದು. ಇಲ್ಲಿ ಮೇಯ್ನು ಬೆಂಗಳೂರು ಹೈವೇಯಿಂದ ಬಂದರೆ ಮಳವಳ್ಳಿಗೆ ಹೋಗೋ ರೋಡು. ಸೊ ಇಲ್ಲಿಂದ ನಾವು ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಾಗತ್ತೆ. ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಗಿಲ್ಲಿ ನಟನ ಊರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬನ್ನಿ. ಬನ್ನಿ. ಸೊ ಮಳವಳ್ಳಿ ಸಿಗ್ನಲ್ ಅಂದರೆ ಏನು ಮದ್ದೂರಲ್ಲಿ ಮಳವಳ್ಳಿಗೆ ಟರ್ನ್ ಆದವು, ಅಲ್ಲಿಂದ ಒಂದು 10 ಕಿಲೋಮೀಟ್ರು, ಆಲ್ಮೋಸ್ಟ್ ಒಂದು 7 ಕಿಲೋಮೀಟ್ರ್ ಬಂದು ಅಷ್ಟು ಮೆಸ್ ಇದೆ. ಸೊ ಹೊಟ್ಟೆ ತುಂಬ ಫುಲ್ ಮೀನು ಸಿಗುತ್ತೆ, ಮುದ್ದೆ ಊಟ ಸಿಗುತ್ತೆ. ಸೊ ಇಲ್ಲಿ ಮಾಡಿಕೊಂಡು ನಾವಿವಾಗ ಜಸ್ಟ್ ಇದರಿಂದ ಒಂದು 15 ಕಿಲೋಮೀಟ್ರ್ ಇರ್ಬೋದು ಗಿಲ್ಲಿ ಊರು. ಸೊ ಅಲ್ಲಿ ಹೋಗ್ತಾ ಇದ್ವಿ. ಸೊ ಬನ್ನಿ ನೆಕ್ಸ್ಟ್ ಅಲ್ಲಿ ಹೋಗೋಣ. ಕಾರ್ನರ್ ಅಂತ ಇದೆ, ಇಲ್ಲಿ ರೈಟ್ ತೊಗೊಂಡ್ವಿ. ಸೊ ಇಲ್ಲಿಂದ ನಮಗೆ ಕರೆಕ್ಟಾಗಿ ಒಂದು 7 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ. ಇದೆಲ್ಲ ಹಳ್ಳಿ ರೋಡು, ಬಟ್ ಟಾರ್ ರೋಡು ಚೆನ್ನಾಗಿದೆ, ತೊಂದರೆ ಇಲ್ಲ. ಇಲ್ಲಿ ನೀವು ಎಲ್ಲಿ ನೋಡ್ಬೋದು ಕಬ್ಬು. ಮಂಡ್ಯ ಅಂದ್ರೆ ಫೇಮಸ್ ಅಲ್ವಾ, ಸಕ್ಕರೆ ನಾಡು ಮಂಡ್ಯ. ಸೊ ಮಂಡ್ಯ ಡಿಸ್ಟಿಕ್ ಇದು. ಗಿಲ್ಲಿ ನಟ ಕಬ್ಬು ತಿಂದು ಫುಲ್ ಎಲ್ಲರನ್ನೂ ನಗಿಸಿ ಸಕ್ಕರೆ ತರ ಮಾತಾಡಿ ಎಲ್ಲರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ನಟ ಗಿಲ್ಲಿ ನಟ. ಬನ್ನಿ ಮನೆಗೂ ಅವ್ರ ಮನೆ ನೋಡುವಂತ ಆತರ ನಮಗೂ ಇದೆ, ನಿಮ್ಗೂ ಇದೆ ಅಂತ ಅನ್ಕೋತೀನಿ. ರೋಡ್ ಮಾತ್ರ ಸ್ವಲ್ಪ ಕೈ ಹಾಗೆ ಇದೆ. ಸಕ್ಕರೆ ತಿನ್ಬೇಕು ಅಂದ್ರೆ ಸ್ವಲ್ಪ ಕೈನ ಅಡ್ಜಸ್ಟ್ ಮಾಡ್ಕೋಬೇಕು. ಹಂಗಾಗಿ ನಾವು ಕಷ್ಟಪಟ್ಟು ಗುಂಡಿ ಎಲ್ಲ ಎಳ್ಸ್ಕೊಂಡು ಹೋಗ್ತಾ ಇದೀವಿ. ಓಕೆ ಸ್ನೇಹಿತರೆ, ನಿಯರ್ ಆಲ್ಮೋಸ್ಟ್ ಇನ್ನ 1 ಕಿಲೋಮೀಟರ್ ದೂರದಲ್ಲಿ ಇದೀವಿ.
ಇದೇನಪ್ಪ ಹಿಂಗಿದೆ ಅಂತ ಅನ್ಕೋಬಹುದು. ಎಲ್ಲ ಚಿಕ್ಕ ಚಿಕ್ಕ ರೋಡ್ಗಳು, ಹಳ್ಳಿ ರೋಡು. ಈಗ ಇನ್ನ 1 ಕಿಲೋಮೀಟರ್ ದಡದ್ಪುರ ಅಂತ ಊರ ಹೆಸರು. ಗಿಲ್ಲಿ ನಟ ಇರೋವಂಥ ಊರು, ಅವರ ಫ್ಯಾಮಿಲಿ ಇರುವಂಥ ಊರು. ಆ ಊರಿನ ಹೆಸರು ದಡದ್ಪುರ. ನೀವು ಗಿಲ್ಲಿ ನಟನ ಗೊತ್ತು ಇಡೀ ಗೂಗಲ್ಗೆ ಗೊತ್ತು. ಯಾಕೆ ಗೊತ್ತಾ? ನೀವು ಲೊಕೇಶನ್ ಹುಡುಕ್ಬೇಕು ಅಂದ್ರೆ ಸಿಂಪಲ್ ಆಗಿ ಗಿಲ್ಲಿ ನಟನ ಊರು ಅಂತ ಹಾಕೋದು ಸಾಕು. ದಡದ್ಪುರ ಅಂದ್ರೂ ಹೋಗುತ್ತೆ, ಅಥವಾ ಗಿಲ್ಲಿ ನಟನ ಊರು ಅಂತ ಅಂದ್ರೂ ನಿಮಗೆ ಲೊಕೇಶನ್ ಗೂಗಲ್ ಅಲ್ಲಿ ಸಿಗುತ್ತೆ. ಸೊ ಒಂದು ದೇವಸ್ಥಾನ ಇದೆ ಇಲ್ಲಿ. ಅವ್ರ ಊರಿಗೆ ಬರ್ತಿದ್ದಂಗೆ ಒಂದು ದೇವಸ್ಥಾನ ಇರುತ್ತೆ. ಇಲ್ಲಿ ಕೇಳೋಣ ಇವ್ರನ್ನ, ಅವ್ರ ಮನೆ ಯಾವುದು ಅಂತ. ಯಾಕೆಂದ್ರೆ ಮನೆ ನಮಗೂ ಗೊತ್ತಿಲ್ಲ. ಇಲ್ಲಿ ಪಟಾಲದಮ್ಮ ತಾಯಿ ದೇವಸ್ಥಾನ ಇದು. ಸೊ ಇಲ್ಲಿ ಕೇಳೋಣ ತಾತನ. ನಮಸ್ತೆ. ಗಿಲ್ಲಿ ನಟ ಅವ್ರ ಮನೆ ಎಲ್ಲಿರೋದು? ಮಾರಿಗುಡಿ ಪಕ್ಕನಾ ಎಷ್ಟು? ಒಂದು ಸ್ನೇಹಿತರೆ, ಈಗ ಗಿಲ್ಲಿ ನಟರವರ ಜೊತೆ ಆಡಿ ಬೆಳೆದಂತಹ ಹಿರಿಕರು ಒಬ್ರು ಸಿಕ್ಕರು. ಇವಾಗ ಮತ್ತೆ ಗ್ರಾಮಸ್ಥರು, ಇವರೆಲ್ಲ ಗಿಲ್ಲಿ ನಟನ ಗ್ರಾಮಸ್ಥರು. ಗಿಲ್ಲಿ ನಟರವರ ಚೇಷ್ಟೆ ಹೆಂಗ್ ಸಹಿಸಿರ್ಬೇಕು ಇವರೆಲ್ಲ. ಚೇಷ್ಟೆ ಅಂತಲ್ಲ, ಅವ್ರ ಎಂಟರ್ಟೈನ್ಮೆಂಟ್. ಅಣ್ಣ, ಗಿಲ್ಲಿ ನಟ ಊರು ಯಾವ್ದು? ಮನೆ ದಡದ್ಪುರ ಅಂದ್ರೆ ಇದೇನಾ? ಇದೇ ದಡದ್ಪುರ. ಇಲ್ಲಿ ಲೆಫ್ಟ್ ಹೋಗ್ಬೇಕಾ? ಊರ್ ಹೆಂಗ್ ಹೋಗೋದು ಅಂತ ಟಿವಿ ಅವರು ಏನಾಗಲ್ಲ. ಇಲ್ಲಿ ಲೆಫ್ಟ್ ಹೋಗ್ಬೇಕಂತಂತೆ. ಅಣ್ಣ, ಗಿಲ್ಲಿ ನಟ ಮನೆ ಯಾವುದು? ಗಿಲ್ಲಿ ನಟ ರೈಟು. ಹಾ ಸರಿ. ದಡದ್ಪುರ ಅಂದ್ರೆ ಇದೇನಾ? ಓಕೆ, ನೋಡಿ ನಿಮ್ಗೆ ಅಲ್ಲಿ ಬಂದ ತಕ್ಷಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಡದಪುರ ಇಲ್ಲಿ ಸಿಗುತ್ತೆ. ಇಲ್ಲಿ ರೈಟ್ ತಗೊಂಡ್ರೆ ನೆಟ್ಟಿಗೆ ಹೋಗಿ ಅಂತ ಹೇಳಿದ್ರು. ನೆಟ್ಟಿಗೆ ಹೋಗೋಣ. ಈಗ ಏನಾದ್ರೆ ಹಳ್ಳಿ ಭಾಷೆ ಕೇಳಕ್ಕೆ ಚಂದ. ಎಲ್ಲಿದೆ ಗೊತ್ತಿಲ್ಲಲ್ಲ. ಇಲ್ಲಿ 3-4 ಮನೆ ಬರುತ್ತಂತೆ ನೆಟ್ಟಿಗೆ ಹೋದ್ರೆ. ಸ್ಟ್ರೈಟ್ ಇರೋದಿರ್ಬೇಕು ನೋಡ್ರಿ. ಯಾವ್ದು ಗಜ ಇರ್ಬೇಕಲ್ಲ. ಇಲ್ಲಿ 3-4 ಮನೆಗಳಲ್ಲಿ ಯಾವುದು ಗಿಲ್ಲಿ ನಟ ಅವರ ಮನೆ? ಇಲ್ಲಿ ಇದಾರಲ್ಲ ಅವ್ರ ಅಣ್ಣ, ಅವರೇ ಅನ್ಸುತ್ತೆ. ಇದು ಗಿಲ್ಲಿ ನಟ ಅವ್ರ ಮನೆ ಯಾವುದು? ಇದೇನಾ? ತೆಂಗಿನ ಮರ ಇದೆ. ವೈಟ್ ಇವ್ರೇನ ಅವ್ರ ತಮ್ಮ ಇದ್ದಂಗೆ ಅವ್ರೆ? ಅಲ್ಲ ಅವ್ರಂಗೆ ಕಾಣಿಸ್ತಾರೆ ಇವರು. ಹೌದಾ? ಸರಿ, ಬರ್ತೀವಿ, ಹೋಗ್ಬಿಟ್ಟು ಬರ್ತೀವಿ. ಎಲ್ಲ ಬಾಗಲ ಹಾಕೊಂಡು ಕೆಲವರೆಲ್ಲ ಮನೆ ಮನೆ ಅನ್ಸುತ್ತೆ. ಇದೇನಾ? ಗಿಡಗಳಿದ್ದಲ್ಲ ಮನೆ ಮುಂದೆ. ಈ ಮನೆ ತೆಂಗಿ ಮೇಲೆ ಮುಂದೆ ಅಂತ ನಂಗೆ ಅನ್ನಗತ್ತು. Your destination is on the right. ಎಲ್ಲ ರೈಟ್ ಅಂತ ತೋರಿಸ್ತಾರೆ. ಇದೇನಾ? ಇದೆ. ಇದೇ ಮನೆ ವಿಡಿಯೋದಲ್ಲಿ ನೋಡಿದಿರಾ? ಓಕೆ ಸ್ನೇಹಿತರೆ, ಇದೆ ಅಂತೆ. ನೋಡ, ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಗಾಡಿನಲ್ಲಿ ಹಾಕ್ಬಿಟ್ಟು ಹೋಗೋಣ ಅಲ್ಲಿಗೆ. ಯಾರೋ ಇದಾರೆ. ಇದೇ ಮನೆ. ಓಕೆ ಸ್ನೇಹಿತರೆ, ಫೈನಲ್ ಆಗಿ ನಾವು ಗಿಲ್ಲಿ ನಟ ಅವರ ಊರಿಗೆ ಬಂದ್ವಿ. ಸೊ ಅವರು ಏನು ಸ್ಕೂಲಿಂದ ಒಂದು ಟರ್ನ್ ಮಾಡ್ಕೊಂಡ್ಬಂದು ಸೀದಾ ಅವ್ರ ಮನೆ ಹತ್ರ ಬಂದ್ವಿ. ಇವಾಗ ನೋಡ್ತಾ ಇರಲ್ಲ, ಇದೇ ಅವ್ರ ಮನೆ. ಸೊ ಬನ್ನಿ ಒಳಗಡೆ ಮಾತಾಡ್ಸೋಣ, ಯಾರಿದ್ದಾರೆ ಕೇಳೋಣ, ಮನೆಯೆಲ್ಲ ತೋರಿಸೋಣ. ಅಂದರೆ ಮನೆ ಹೆಂಗಿದೆ ನೋಡೋಣ ಬನ್ನಿ.